ಇವತ್ತು ಏನು ವಿಧಾನಸೌಧದಲ್ಲಿ ಸೈಯದ್ ನಾಸಿರ್ ಹುಸೇನ್ ರಾಜ್ಯಸಭಾ ಮೆಂಬರ್ ಆಗಿ ಆಯ್ಕೆಯಾದಂತ ಸಂದರ್ಭದಲ್ಲಿ ಅವರ ವಿಜಯೋತ್ಸವ ಆಚರಿಸಿದ ಸಂದರ್ಭದಲ್ಲಿ ಅತಿಯಾದಂತ ಪ್ರೇಮ ಅವರಿಗೆ ಉಕ್ಕಿ ಬಂದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೇಳಿದ್ರು. ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆ ಪ್ರಿಯಾಂಕ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರೋದು, ಆ ಪಕ್ಷದಲ್ಲಿ ಇರ್ತಕ್ಕಂಥ ಸಚಿವರು ಆ ತರ ಏನು ಮಾಡೇ ಇಲ್ಲ, ಆ ತರ ಏನು ಕರೆದೇ ಇಲ್ಲ, ನೀವೇನೋ ತಿರ್ಚಿ ಹೇಳಿದ್ರಿ, ಮಾಧ್ಯಮದವರೇ ಸರಿ ಇಲ್ಲ ಅಂತ ಹೇಳಿ ಮಾಧ್ಯಮದವ್ರ ಮೇಲೆನೆ ದಾಳಿ ಮಾಡಂತವ್ದು, ಮಾಧ್ಯಮದವ್ರ ಮೇಲೆನೆ ಏಕವಚನದಲ್ಲಿ ಮಾತಾಡಂತ ಕಾರ್ಯಕ್ರಮಗಳು ಈಗ ಪದ್ಧತಿಗಳು ಇದನ್ನೆಲ್ಲ ನೀವು ನೋಡಿದ್ದೀರಿ, ಎಲ್ಲ ಮೀಡಿಯಾದಲ್ಲೂ ನೋಡಿದ್ದೀರಿ. ಅದಾದ್ಮೇಲೆ SFL ಏನು FSL ರಿಪೋರ್ಟ್ ಬರಲಿ ಅಂತ ಹೇಳಿದ್ರಿ, ರಿಪೋರ್ಟ್ ಬಂದಿದೆ. ಅವ್ರ ಮೇಲೆ ಏನ್ ಆಕ್ಷನ್ ತಗೊಂಡ್ರಿ? ಯಾರೋ ಕೂಗಿದ್ರು ಅಂತ ಹೇಳ್ಬಿಟ್ಟು ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ನಮ್ಗೆ ಸಮಾಧಾನ ಆಗಲ್ಲ. ಯಾರು ನಾಸಿರುದ್ದೇನು ರಾಜ್ಯಸಭೆ ಆಯ್ಕೆ ಆಗಿದ್ದಾರೆ, ಅವ್ರನ್ನ ಡಿಸ್ಕ್ವಾಲಿಫಿಕೇಶನ್ ಮಾಡಬೇಕು. ಅವ್ರನ್ನ ಮಾಡಿದಾಗ ಮಾತ್ರನೇ ನಮಗ್ ಸಮಾಧಾನ. ಇವರಿಗೆ ಈ ಸರ್ಕಾರದ ಎಷ್ಟು ಸಪೋರ್ಟ್ ಇರ್ಬೋದು. ಅದಕ್ಕೋಸ್ಕರ ಬಂಧುಗಳೇ, ನಾವೆಲ್ಲ ಪ್ರತಿ ಮನೆಯಲ್ಲಿ ಈ ದೇಶದ ಪರವಾಗಿ ಹಲವಾರು ಮುಸ್ಲಿಮ್ಸರು ಇದ್ದಾರೆ. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಹಿಂದೂ ಇರ್ಬೋದು, ಕ್ರೈಸ್ತ ಇರ್ಬೋದು, ಮುಸಲ್ಮಾನರು ಇರ್ಬೋದು, ಈ ದೇಶದ ಪರವಾಗಿದ್ದಾರೆ, ನಮ್ಮ ಜೊತೆಲಿ ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ. ಆದ್ರೆ ಅವ್ರು ಯಾರೋ ಮಾಡೋ ಇದರಿಂದ ಇವರೆಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ. ಅವ್ರ ವಿರುದ್ಧವಾಗಿ ಅವರನ್ನು ಹೋರಾಟ ಮಾಡಬೇಕು. ಇವತ್ತು ಅವ್ರ ತಲವಾರನ್ನು ಹಾಕೊಂಡು ನಾವೇ ಶ್ರೇಷ್ಠ, ಯಾರು ನಮ್ಮ ವಿರುದ್ಧ ಬಂದಾಗ ನಾವು ಕಾತರದಿಂದ ಕಾಯ್ತಾ ಇದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಅದ್ರಲ್ಲಿ ಬರೀತಾರೆ. ಅದನ್ನ ನೋಡ್ಕೊಂಡು ಈ ಸರ್ಕಾರದವರು ಸುಮ್ಮನೆ ಇರ್ತಾರೆ ಅಂದ್ರೆ ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯನಿಗೆ ಮತ್ತೆ ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ. ಇವತ್ತು ಯಾರ್ಯಾರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದ್ರು, ಡಿಜಿಹಳ್ಳಿ ಕೆಜಿಹಳ್ಳಿಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು, ಅವ್ರದೇ ಪಕ್ಷದ ಶಾಸಕರ ಮನೆಗೆ ಬೆಂಕಿ ಇಟ್ರು, ಪೊಲೀಸ್ ವಾಹನಗಳ ಮೇಲೆ ಬೆಂಕಿ ಇಟ್ರು. ಇವ್ರನ್ನ ನೀವು ಓಟ್ ಹಾಕಿ ಗೆಲ್ಸ್ಬಿಡಿ, ನಮ್ಮವ್ರನ್ನ ಶಾಸಕರಾಗಿ ಮಾಡ್ಬಿಡಿ, ನಾವು ಗೆದ್ದ ತಕ್ಷಣ ನಮ್ಮ ಸರ್ಕಾರ ಬರುತ್ತೆ, ನಿಮ್ ಕೇಸ್ಗಳನ್ನೆಲ್ಲ ಖುಲಾಸೆ ಮಾಡ್ತೀನಿ ಅಂತ ಹೇಳಿ ಭಯೋತ್ಪಾದಕರಿಗೆ ಹೇಳಿ ಇವರು ಓಟ್ ಹಾಕ್ಸ್ಕೊಂಡು ಗೆದ್ದಿದ್ದಾದ್ಮೇಲೆ ಕೇಸ್ ಖುಲಾಸೆ ಮಾಡಿಲ್ಲ, ನಮ್ಮ ಮಕ್ಕಳು ಜೈಲಲ್ಲಿ ಅವ್ರೆ ಅಂತ ಹೇಳಿ ಆ ಹೆಣ್ಮಕ್ಳು ಹೋರಾಟಕ್ಕೆ ಬಂದಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ನೀವು ನೋಡಿದಿರಿ. ಯಾಕೆ ಕೇಳಿದ್ರು ಇವ್ರು ನಮ್ ಕೇಸ್ ವಾಪಸ್ ತಗೋತೀನಿ ಅಂತ ಹೇಳಿ ಚುನಾವಣೆಗೆ ಬಂದು ಇವತ್ತು ವಾಪಸ್ ತಗೋಬೇಕು, ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ತಾ ಇದ್ರು. ನಾವೇನು ಇವ್ರ ಮನೆ ಹುಡ್ಕೊಂಡು ಹೋಗಿದ್ರ? ನಮ್ಮ ಮನೆ ಹುಡ್ಕೊಂಡ್ಬಂದು ಇವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಹೇಳಿ ಆ ಹೆಣ್ಮಕ್ಳು ಹೇಳಿದ್ರು. ಯಾವ ಹೆಣ್ಮಕ್ಳು? ರಾತ್ರಿ 1 ಗಂಟೆ ಕೊತ್ಮೀರಿ ಸತ್ತಾಗ ಮರಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ಅವರು. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಖುಲಾಸೆ ಮಾಡ್ತೀನಿ ಅಂತ ಹೇಳಿದಾಗ ಈ ಭಯೋತ್ಪಾದಕರು ಏನಿದ್ದಾರೆ, ಈ ದೇಶದಲ್ಲೇ ಇದ್ದು ದೇಶದ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಕ್ಕಂಥವ್ರು ರೆಕ್ಕೆ ಪುಕ್ಕ ಬಂದ್ಬಿಡುತ್ತೆ ಅವರಿಗೆ. ಸಿದ್ದರಾಮಯ್ಯ ಖಾನ್ ಇದ್ದಾರೆ ನಮ್ಮ ಪರವಾಗಿ, DK ಶಿವಕುಮಾರ್ ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ. DK ಶಿವಕುಮಾರ್ ಅವರ ನಿಮ್ಗೆ ನಾಚಿಕೆ ಮಾನ ಮರೆಯೋದಿಲ್ಲ ನಿಮ್ಗೆ. ನಾವು ನಿಂತಕ್ಕಂಥವ್ರು ಈ ದೇಶದಲ್ಲಿ ನಿಮ್ಗೆ ಪ್ರಾಣ ಕೊಡಂತವ್ರು ಭಾರತೀಯರು, ನಾವು ನಿಮ್ ಬ್ರದರ್ಸ್, ಭಯೋತ್ಪಾದಕರಲ್ಲ ನಿಮ್ ಬ್ರದರ್ಸ್. ನೀವು ಅವತ್ತು ಬ್ರದರ್ಸ್ ಅಂತ ಹೇಳಿದ್ದಕ್ಕೆ ಇವತ್ತು ನಮ್ಮ ಬೆಂಗಳೂರಲ್ಲಿ ರಾಮೇಶ್ವರಂ ಕೆಫೆ, ನಮ್ಮ ಟೇಕಲ್ಲು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ಲು ಹೋಬಳಿ ಉಡ್ದೇನಹಳ್ಳಿ ಗ್ರಾಮದ ರಾಘವೇಂದ್ರ ಅವರು ಮಾಲೀಕರು ರಾಮೇಶ್ವರಂ ಕೆಫೆ ಅಲ್ಲಿ ಹೋಗಿ ಬಾಂಬ್ ಬಿಡಂತ ಕೆಲಸನ ಮಾಡಿರ್ತಕ್ಕಂಥದ್ದು ನೀವು ಬ್ರದರ್ಸ್ ಅಂತ ಹೇಳಿದ್ದಕ್ಕೆ. ಇದರಿಂದ ನಿಮ್ ಕಮ್ಮಾಕಿದೆ. ಇವತ್ತು ನೀವು ವೋಟ್ ಬ್ಯಾಂಕ್ಗೋಸ್ಕರ ಈ ದೇಶದ ಆಸ್ತಿಯನ್ನ, ಈ ರಾಜ್ಯದ ಆಸ್ತಿಯನ್ನ 10,000 ಕೋಟಿ ನಿಮಗೆ ಭಾಗ ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ
ನೀವು ಓಲೈಕೆ ರಾಜಕಾರಣ ಏನು ಮಾಡ್ತಾ ಇದ್ದೀರಿ, ಇದು ನಿಮ್ಮ ಯೋಗ್ಯತೆಗೆ 60 ವರ್ಷ ನೀವು ರಾಜಕಾರಣ ಮಾಡಿದ್ರಿ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ರಿ, ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿದ್ರಿ. 74 ವರ್ಷ ಬೇಕಾಯ್ತು ನಿಮಗೆ ಕ್ಲಾಕ್ ಟವರ್ ಅಲ್ಲಿ ಭಾರತ ಧ್ವಜವನ್ನು ಹಾಕೋದಕ್ಕೆ. ನಗರಸಭೆ ಆಸ್ತಿ ಅದು. ಮೈಸೂರು ಮಹಾರಾಜರು ಈ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರಿಗೆ ಟೈಮ್ ಗೊತ್ತಾಗ್ಲಿ ಇದಾಗ್ಲಿ ಓಡಾಡಂತ ರೈತರಿಗೆ ಅಂತೇಳಿ ಆ ಕ್ಲಾಕ್ ಟವರ್ ಹಾಕಿರ್ತಕ್ಕಂಥದ್ದು. ಅದೇ ನಿಮ್ ತಾತ ಹಾಕಿದ್ದ. 800 ವರ್ಷ ಈ ದೇಶ ನಾಳಿದ್ರಿ, ನಿಮ್ ಕೈಯಲ್ಲಿ ಏನು ಮಾಡ್ಕೊಳಕ್ಕಾಗಿಲ್ಲ. ಇವತ್ತು ನೀವು ಭಯೋತ್ಪಾದಕರನ್ನ ಎತ್ಕಟ್ಟಂತ ಕೆಲಸಗಳನ್ನು ಮಾಡ್ಕೊಂಡು ಕೆಲವರು ಕಿಡಿಗೇಡಿಗಳು ಇಟ್ಕೊಂಡು ಬಿಜೆಪಿಯನ್ನ ಲೆಕ್ಕಾಚಾರದಲ್ಲಿ ಬಂದಾಗ ದೇಶದ ಪರವಾಗಿರ್ತಾರೆ. ನಾವ್ ಹಿಂಗ್ ಹೋಗ್ಬಿಡೋಣ ನನ್ನ ಲೆಕ್ಕಾಚಾರದಲ್ಲಿ. ನಾವಿಲ್ಲಿ ರಾಜಕಾರಣ ಮಾಡಕ್ ಬಂದಿಲ್ಲ. ನಾವು ದೇಶ ಉಳಿಬೇಕು. ದೇಶದಲ್ಲಿರ್ತಕ್ಕಂಥ ಭಯೋತ್ಪಾದಕರು ಏನಿದ್ದಾರೆ ಅವ್ರನ್ನ ಅಡ್ಡಾಡಿಸಿ ನಾವು ಓಡಿಸ್ಬೇಕು. ಆವಾಗ್ಲೇ ನಮಗ್ ಸಮಾಧಾನ.